ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ವಿದ್ಯಾಸ್ ಕಿಚನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮಾಡ್ತಾಯಿದ್ದೀನಿ ಮುರುಗಲ ಹಣ್ಣಿಂದ ಒಂದು ತಂಬಳಿ. ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮಾಡೋ ಆ ವಿಧಾನವನ್ನು ನೋಡೋಣ ಈಗ, ಓಕೆನಾ? ಇಲ್ಲಿ ಒಂದು 6-7 ಹಣ್ಣನ್ನು ತೊಗೊಂಡಿದ್ದೀನಿ ನಾನು. ಕ್ಲೀನ್ ಮಾಡ್ಕೋಬೇಕು, ಒಳಗಡೆ ಏನಾದರೂ ಹುಳ ಗಿಳ ಇದೆಯಾ ಅಂತ ನೋಡ್ಕೋಬೇಕು. ಹಾಗೆ ಇದನ್ನು ನೀರಿಗೆ ಹಾಕಬೇಕು. ಇವಷ್ಟನ್ನು ನಾನು ಈಗ ನೀರಿಗೆ ಹಾಕ್ತಾ ಇದ್ದೀನಿ, ಬೀಜ ಸಮೇತ ನೀರಿಗೆ ಹಾಕ್ತಾ ಇದ್ದೀನಿ. ಫುಲ್ ಕ್ಲೀನ್ ಮಾಡಿ ಇದರ ರಸವನ್ನೆಲ್ಲ ತೆಕ್ಕೋಬೇಕು. ಇಲ್ಲಿ ಕಾಯಿ ತುರಿ ಸಹ ತಗೊಂಡಿದ್ದೀನಿ, ಇದನ್ನು ಗ್ರೈಂಡ್ ಮಾಡಬೇಕು. ಫುಲ್ಲು ರಸ ಎಲ್ಲ ಬಿಟ್ಟ ಮೇಲೆ ಇದನ್ನು ತೆಗೆದು ಹಾಕಬೇಕು. ಪಿತ್ತವನ್ನು ಹೋಗಲಾಡಿಸುವ ಶಕ್ತಿ ಇದೆ ಇದಕ್ಕೆ, ಮುರುಗಲ ಹಣ್ಣಿಗೆ. ನಮಗೇನಾದರೂ ಪಿತ್ತ ಆಗಿದೆ ಅಂತಾದರೆ ಇದನ್ನು ತಂಬಳಿ ಅಥವಾ ಇದು ಏನು ಕಷಾಯ ಕೂಡ ಮಾಡ್ಕೊಂಡು ಕುಡಿಬಹುದು. ಈಗ ಇದನ್ನು ಗ್ರೈಂಡ್ ಮಾಡಿ ತರ್ತೇನೆ, ಕಾಯಿಯನ್ನು ಗ್ರೈಂಡ್ ಮಾಡಿ ತರ್ತೇನೆ. ಈಗ ಕಾಯಿ ತುರಿಯನ್ನು ಗ್ರೈಂಡ್ ಮಾಡಿ ತಂದಿದ್ದಾಯಿತು. ಇದನ್ನು ಸೋಸ್ಕೋಬೇಕು, ಇಲ್ಲಾಂದರೆ ಚೆನ್ನಾಗಾಗಲ್ಲ. ಕಾಯನ್ನು ಸೋಸ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಕಡದ ಮಜ್ಜಿಗೆಯನ್ನು ಕೂಡ ಹಾಕಬೇಕು ಇದಕ್ಕೆ. ಒಂದೆರಡು ಸ್ಪೂನ್ ಸಕ್ಕರೆ, ಸ್ವಲ್ಪ ಸಿಹಿ ಇರಬೇಕು. ನೋಡಿ ಎಷ್ಟು ಚೆನ್ನಾಗಾಯಿತು ತಂಬಳಿ. ಈಗ ಇದಕ್ಕೆ ಒಂದು ಗಮ್ಮತ್ತಿನ ಒಗ್ಗರಣೆ. ಒಗ್ಗರಣೆಗೆ ಎಣ್ಣೆ ಹಾಕೊಳ್ಳೋಣ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇರೋದು. ಹಾಗೆ ಅರ್ಧ ಟೀ ಸ್ಪೂನ್ ಸಾಸಿವೆ, ಹಾಗೆ ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ ಹಾಕಿದರೆ ಸಾಕು. ಹಾಗೆ ಇಲ್ಲಿ ಒಣಮೆಣಸು. ತುಂಬಾ ರುಚಿಯಾಗುತ್ತೆ ತಂಬಳಿ, ಒಮ್ಮೆ ಆದರೂ ಟ್ರೈ ಮಾಡಿ. ಒಗ್ಗರಣೆ ಹಾಕೋಣ. ಮುರುಗಲ ಹಣ್ಣಿನ ತಂಬಳಿ ರೆಡಿ ಆಯಿತು. ತುಂಬಾ ರುಚಿಯಾಗುತ್ತೆ.
ಇಷ್ಟು ಕ್ವಾಂಟಿಟಿ ಹೀಗಿರಬೇಕು. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್.